ಆ ಕಂಪ್ನಿ ಈ ಕಂಪ್ನಿ ಪ್ಲೈವುಡ್ ಯೂಸ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಯಾವತ್ತಾರು ನೋಡಿದ್ದೀರಾ? 1 ವರ್ಷ ಆದಮೇಲೆ ಉಬ್ಬು ಬರುತ್ತೆ. ಯಾಕೆ ಗೊತ್ತಾ? ಫಿನಿಶ್ ಆದಮೇಲೆ ಈ ಥರ ಟಚ್ ಮಾಡಿ ನೋಡಿದ್ದೀರಾ? 3-4 ತಿಂಗಳಿಗೆ ಬಬಲ್ಸ್ ಬರುತ್ತೆ. ಯಾಕಂತ ಗೊತ್ತಾ? ನಿಮ್ಮ ಮನೇಲಿ ಬ್ಯಾಸ್ಕೆಟ್ಸ್ ಎಲ್ಲ ರಸ್ಟ್ ಹಿಡಿದಿರುತ್ತೆ. ಯಾಕೆ ಗೊತ್ತಾ? ಈ ಥರ ಡಿಸ್ಕೌಂಟು ಮತ್ತೆ ಯಾವತ್ತೂ ಸಿಗಲ್ಲ, ಎಲ್ಲೂ ಸಿಗಲ್ಲ. ಆರ್ಡರ್ಸ್ ಬರ್ತಿದೆ ಅಂತ ಎರಬರಿ ಮಾಡೋರು ನಾವಲ್ಲ. ನಮಗೆ ಕ್ವಾಲಿಟಿ ಮುಖ್ಯ. ಕೊನೆಯ ಅವಕಾಶ ಏನಕ್ಕೆ ಫೆಬ್ರವರಿಯಿಂದ ಪ್ರೈಸಸ್ ಇಂಕ್ರೀಸ್ ಆಗ್ತಾ ಇದೆ. ನಿಮಗೆ ಇಂಟೀರಿಯರ್ 3D ಮಾಡಿಸ್ಬೇಕು ಅಂದ್ರೆ 30,000-40,000 ಸಾವಿರ ಖರ್ಚಾಗುತ್ತೆ. ಆದರೆ ನಾವು ನಿಮಗೆ ಫ್ರೀ ಆಗಿ ಮಾಡ್ಕೊಡ್ತಾ ಇದ್ದೀವಿ. ನಾವು 10 ವರ್ಷ ವಾರಂಟಿ ಕೊಡ್ತಾ ಇದ್ದೀವಿ. ಆ 10 ವರ್ಷ ನಿಮಗೆ ಎವ್ರಿ ಇಯರ್ 1 ಫ್ರೀ ಸರ್ವಿಸ್ ಇರುತ್ತೆ. ಆ ಬ್ರ್ಯಾಂಡ್ ಈ ಬ್ರ್ಯಾಂಡ್ ಯೂಸ್ ಮಾಡಿದೀವಿ ಅಂತ ಹೇಳ್ತೀವಿ. ನಿಮ್ಗೆ ಹೇಗೆ ಗೊತ್ತಾಗತ್ತೆ? ಹಾಗಾಗಿ ನಾವು ನಮ್ಮ ಕಂಪನಿಯಲ್ಲಿ ಟ್ರಾನ್ಸ್ಪರೆನ್ಸಿ ಪಾಲಿಸಿ ಅನ್ನೋದು ಇಟ್ಟಿದ್ದೀವಿ. ಪೇಸ್ಟಿಂಗ್ ಮಾಡಬೇಕಾದ್ರೆ ನೀವು ಡೈರೆಕ್ಟ್ ಫ್ಯಾಕ್ಟ್ರಿ ವಿಸಿಟ್ ಮಾಡಿ ನೋಡ್ಬೋದು. ಇಲ್ಲಿ ಉಬ್ಬು ಬರುತ್ತೆ. ಯಾಕಂದ್ರೆ ಕಾರ್ಪೆಂಟರ್ಸ್ ಡೈರೆಕ್ಟ್ ವಾಲ್ಗೆ ಫಿಕ್ಸ್ ಮಾಡ್ತಾರೆ. ಆ ವಾಲ್ಗೆ ಫಿಕ್ಸ್ ಮಾಡಿದಾಗ ಏನಾಗುತ್ತೆ, ವಾಲಲ್ಲಿರೋ ತೇವಾಂಶದಿಂದ ಆ ಪ್ಯಾನಲ್ಸ್ ಅನ್ನೋದು ಅಟ್ಯಾಕ್ ಆಗಿ ಪ್ರಾಬ್ಲಮ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ, ಉಬ್ಬು ಅನ್ನೋದು ಬರುತ್ತೆ. ಆದರೆ ನಮ್ದ್ರಲ್ಲಿ ನಿಮ್ಗೆ ಆ ಥರ ಸಮಸ್ಯೆಗಳು ಬರೋದೇ ಇಲ್ಲ. ಈ ಫಿನಿಶ್ ಕಾರ್ಪೆಂಟರ್ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂದರೆ ಇದನ್ನು ಮಿಷಿನ್ಸಲ್ಲೇ ಮಾಡಬೇಕಾಗತ್ತೆ. ಆ ಒಂದು ಫಿನಿಶ್ ನಾವು ನಮ್ಮ ಕಂಪನಿಯಿಂದ ಮಾಡ್ಕೊಡ್ತಾ ಇದೀವಿ. ಬಬಲ್ಸ್ ಬರುತ್ತೆ. ಯಾಕಂದ್ರೆ ಕಾರ್ಪೆಂಟರ್ಸ್ ಏನ್ ಮಾಡ್ತಾರೆ, ಸ್ಟ್ರಕ್ಚರ್ ಮಾಡಿದ್ಮೇಲೆ ನಿಮಗೆ ಲ್ಯಾಮಿನೇಟ್ ಅನ್ನೋದು ಅಂಟಿಸ್ತಾರೆ. ಆದರೆ ನಮ್ದ್ರಲ್ಲಿ ಹೇಗೆ ಅಂತಂದ್ರೆ ಫ್ಯಾಕ್ಟ್ರಿಯಿಂದ ಎಲ್ಲ ಪ್ರೆಸಿಂಗ್ ಆಗಿ ರೆಡಿಯಾಗಿ ಆಮೇಲೆ ಬಂದು ಫಿಕ್ಸಿಂಗ್ ಆಗತ್ತೆ. ಇಲ್ಲಿ ನಾವು ಬ್ಯಾಸ್ಕೆಟ್ಸ್ ಯೂಸ್ ಮಾಡಲ್ಲ, ಟ್ಯಾಂಡಮ್ಸ್ ಅನ್ನೋದು ಯೂಸ್ ಮಾಡ್ತೀವಿ. ನಮ್ಮ ಕಂಪನಿ ಹೆಸರು GRD ಇಂಟೀರಿಯರ್ಸ್ ಅಂತ. ನನ್ನ ಹೆಸರು ಗೌತಮ್ ಅಂತ. ನಾವು A to Z ಇಂಟೀರಿಯರ್ ವರ್ಕ್ ಮಾಡ್ಕೊಡ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ.